ಜೀವನ ಮೇಲೆ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರೋನು ಶೋಭಾ ಕರಂದ್ಲಾಜೆ ನನ್ನ ಮನೆ ಬಾಗಿಲು ಕಳಿಸಿ ನಾನು ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ, ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬೇಡ ನನಗೆ ಹೇಳ್ತೇನೆ ನಾನು. ಹೂ ಇಸ್ ದಟ್ ನಾನ್ಸೆನ್ಸ್? ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬೇಡ ನನಗೆ ಹೇಳ್ತೇನೆ ನಾನು. ಹೂ ಇಸ್ ದಟ್ ನಾನ್ಸೆನ್ಸ್? ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬೇಡ ನನಗೆ ಹೇಳ್ತೇನೆ ನಾನು. ಹೂ ಇಸ್ ದಟ್ ನಾನ್ಸೆನ್ಸ್? ಸೈನ್ಸ್ ಕರ್ನಾಟಕ ಪೇಪರ್ ಕೊಡ್ರಿ, ಇವನು ಹಾನಳ್ಳಿ ರಾಮಸ್ವಾಮಿ ಮಗಂದಿ ಪೇಪರು ಕೊಡ್ತಾರೆ ಅವನಿಗೆ. ಸರಿಯಾದಂತ ವಿರೋಧ ಪಕ್ಷ ಇತ್ತು ಸಿದ್ದರಾಮಯ್ಯ ರೇವಣ್ಣ ಕೂತ್ಕೊಂಡ್ರೆ ಅವನಿಗೆ ಅಸೆಂಬ್ಲಿ ಕರೆಸಿ ಚೀಮಾರಿ ಮಾಡಬೇಕಾಗುತ್ತೆ. ಇದು ದೇವೇಗೌಡನಿಗೋಸ್ಕರ ಅಲ್ಲ. ಅವನೊಬ್ಬ ಅಡ್ವೊಕೇಟ್ ಜನರು ಹಾನಳ್ಳಿ ರಾಮಸ್ವಾಮಿ ಕರ್ಕೊಂಬತ್ತು ಗುದ್ದ ಮಲಗಿರೋ ಎದ್ ಬ್ಯಾಕ್ ರಣಕಾಳೆ ಅಂತ ಯಾರೋ ಒಂದು ಜನ ಪೂರಿ ಇಟ್ಕೊಂಡು ಇವ್ರ ಮನೆ ಹೊಡಿಸಿ ಬಡವರಿಗೆ ಕಾಲ ಹೋಯ್ತು. ಶುರುವಾಯ್ತು ಯುದ್ಧ ಶುರುವಾಯ್ತು. ಅವನ ಹಾನಳ್ಳಿ ರಾಮಸ್ವಾಮಿ ಮಗನ ಪರಿಸ್ಥಿತಿ ಅವ್ರು ಹೈಕೋರ್ಟ್ ಇಂದ ಮನೆಗೆ ಹೋಗ್ಬೇಕಾದ್ರೆ ಅವನಿಗೊಂದು ಕಾರ್ ಕೊಡ್ಬೇಕು. ಅಲ್ಲಿ ಅವನೊಬ್ಬ ಶಿವಮೊಗ್ಗದನೊಬ್ಬರಿಗೆ ಕೊಟ್ಟವನೆ, ಅವನು ಸಂಡೇ ಅಡ್ವೊಕೇಟ್, ಅವನು ಒಬ್ಬ ಲೀಗಲ್ ಅಡ್ವೈಸರು ಯಡಿಯೂರಪ್ಪನಿಗೆ. ನಾಚಿಕೆ ಆಗ್ಬೇಕು. ಅವನಿಗೊಂದು ಕಾರು, ಒಂದು ಪೈಲಟ್, ಅವನ ಯಾವ ಸಂಡೇಲಿ ಆದವನು ಮನ ಮರ್ಯಾದೆ ಇದೆ ಇವನಿಗೆ. ಬೆಂಕಿ ಪಾಪ ಜನಕ್ಕೆ ತಿಳುವಳಿಕೆಯಲ್ಲಿ ಏನೋಕ ಇವರು ವೋಟ್ ಮಾಡ್ಬಿಟ್ರು ಬಿಜೆಪಿಗೆ, ಇವತ್ತು ಅದನ್ನ ನೋವು ಊಟ ಮಾಡ್ತಾ ಅವ್ರೆ. ಬನ್ನಿ ಸರ್, ಈಗ ಯಡಿಯೂರಪ್ಪನವ್ರು ಏನ್ ಹೇಳ್ತಾರೆ? ಇದೆಲ್ಲ ಬ್ಲಡಿ ಬಾಸ್ಟರ್ ಅವ್ನು ಯಾವನ ಮಾಧ್ಯಮದವ್ರ ಮುಂದೆ ಅವ್ರನ್ನ ಇಲ್ಲಿ ಕರ್ಸಕ್ಕೆ ನಿಮ್ಮ ಮಾಧ್ಯಮದವ್ರ ಮುಂದೆ ಮಾನ ಮರ್ಯಾದೆ ಇದೆ ಅವನಿಗೆ. ಬ್ಲಡಿ ಬಾಸ್ಟರ್ ಅವ್ನು ಯಾವನ ಕಾಸು ದೇವೇಗೌಡ ಹುಟ್ಟಿಲ್ಲ, ನಮ್ಮಪ್ಪ ಅದು ಕುಡಿಸ್ಲಿಲ್ಲ. ಏನ್ ತಿಳ್ಕೊಂಡ ದೇವೇಗೌಡನ ನನ್ನ ಜೀವನ ಮೇಲೆ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರೋನು ಶೋಭಾ ಕರಂದ್ಲಾಜೆ ನನ್ನ ಮನೆ ಬಾಗಿಲು ಕಳಿಸಿ ನಾನು ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ, ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬೇಡ ನನಗೆ ಹೇಳ್ತೇನೆ ನಾನು. ಹೂ ಇಸ್ ದಟ್ ನಾನ್ಸೆನ್ಸ್? ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬೇಡ ನನಗೆ ಹೇಳ್ತೇನೆ ನಾನು. ಹೂ ಇಸ್ ದಟ್ ನಾನ್ಸೆನ್ಸ್? ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬೇಡ ನನಗೆ ಹೇಳ್ತೇನೆ ನಾನು. ಹೂ ಇಸ್ ದಟ್ ನಾನ್ಸೆನ್ಸ್? ಸೈನ್ಸ್ ಕರ್ನಾಟಕ ಪೇಪರ್